ಈಗಾಗಲೇ ಎಚ್.ಕೆ. ಪಾಟೀಲ್ರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ವಿವರಗಳನ್ನ ಕೊಡ್ತಕ್ಕಂಥದ್ದು ಪ್ರಯತ್ನ ಇದೆ. ಕಾರ್ ಬಂತು, ಕಾರ್ ಸೈಡ್ ಬಂದ್ಬಿಡ್ತೀನಿ ಸರಿ. ನಾನು ಇಂಗ್ಲಿಷ್ ಆಮೇಲೆ ತಗೊಳ್ತೀನಿ. ಇಂಗ್ಲಿಷ್ ಏನು ಅಭಿಪ್ರಾಯಗಳು ಮಂಡನೆ ಆಗಿವೆ ಸರ್ ಸಚಿವರುಗಳಿಂದ? ಸರ್ ಕೊಡಿ ಸರ್. ನಿಧಾನ ಮೂರ್ತಿ ಕಟ್ಟಿಬಿಟ್ರು. ಈ ದಿನದ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾದಂತಹ ಅಂಕಿ ಅಂಶಗಳನ್ನು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿರ್ತಕ್ಕಂಥ ಅಂಕಿ ಅಂಶಗಳೇನಿದ್ದಾವೆ ಅಂಕಿ ಅಂಶಗಳ ಬಗ್ಗೆ ಎಲ್ಲ ಸಚಿವರುಗಳು ಕೂಡ ತಮ್ಮ ತಮ್ಮ ಮಾತುಗಳನ್ನು ಅನಿಸಿಕೆಗಳನ್ನು ತಿಳಿಸಿದ್ದಾರೆ. ಆದರೆ ಇನ್ನೂ ಬಹಳಷ್ಟು ವಿಷಯಗಳನ್ನು ವಿವರಗಳನ್ನು ಕೇಳಲಾಗಿ ಸಚಿವರಿಂದ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತವರು ಇನ್ನೂ ಕೆಲವು ಅಂಕಿಅಂಶಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿಲ್ಲ. ಆ ದಿಸೆಯಲ್ಲಿ ಈ ದಿನದ ಚರ್ಚೆ ಅಪೂರ್ವ ಆಗಿದೆ. ಅಪೂರ್ವವಾಗಿರ್ತಕ್ಕಂಥ ಚರ್ಚೆಯನ್ನು ಮುಂದುವರಿಸಿ ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ಅಂತಿಮವಾದಂಥ ನಿರ್ಣಯವನ್ನು ತೆಗೆದುಕೊಳ್ತೇವೆ. ಇಲ್ಲ ನೋಡಿ ಯಾರು ವಿರೋಧ ಅಂತ ಇಲ್ಲ, ಮಾಹಿತಿಯನ್ನ ಕೇಳಿದ್ದಾರೆ. ಅವರೇ ಕೇಳಿದ್ದಂತಲ್ಲ, ಎಲ್ಲ ಸಚಿವರುಗಳು ಕೂಡ ಅವರಲ್ಲಿರ್ತಕ್ಕಂಥ ಸಂಶಯಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ. ಆ ಮಾಹಿತಿಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಇನ್ನು ಕಾಲಾವಕಾಶದ ಅಗತ್ಯತೆ ಇದೆ ಅಂತೇಳಿ ಮನಗಂಡು ಚರ್ಚೆ ಅಪೂರ್ಣ ಆಗಿದೆ. ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ವಿಸ್ತೃತವಾದಂಥ ಚರ್ಚೆ ಮುಂದುವರಿಯುತ್ತೆ. ಆ ನಂತರ ಅಂತಿಮ ನಿರ್ಣಯ ಆಗ್ತದೆ. ಅದೆಲ್ಲ ಇಲ್ಲಿ ಹೇಳಕ್ಕಾಗ್ತದ? ಮುಂದಿನ ಕ್ಯಾಬಿನೆಟ್ ಅಲ್ಲೇ ಚರ್ಚೆ ಪೂರ್ಣ ಆಗ್ತದೆ, ನಿರ್ಣಯನೂ ಆಗ್ತದೆ. ನೋಡಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದ್ದೇ ಇದೆ. ಅದರಿಂದ ಎಲ್ಲರ ಅಭಿಪ್ರಾಯನೂ ಕೂಡ ವ್ಯಕ್ತ ಆಗ್ತಾ ಇದೆ. ಎಲ್ಲ ಅಭಿಪ್ರಾಯವನ್ನು ಕೂಡ ಇವತ್ತು ಸಭೆಯಲ್ಲಿ ಎಲ್ಲರೂ ಕೂಡ ಗಮನದಲ್ಲಿಟ್ಟುಕೊಂಡು ಇನ್ನೂ ಕೆಲವು ಮಾಹಿತಿಗಳನ್ನು ಸಚಿವರುಗಳು ಕೇಳಿದ್ದಾರೆ. ಆ ಎಲ್ಲ ಮಾಹಿತಿಯನ್ನು ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ಆ ಮಾಹಿತಿಯನ್ನು ಆಧರಿಸಿ ಇನ್ನು ಈ ಚರ್ಚೆ ಮುಂದುವರಿಯುತ್ತೆ. ಅಂತಿಮ ನಿರ್ಣಯ ಚರ್ಚೆಯ ನಂತರ ಆಗ್ತದೆ. ಇದಕ್ಕೆ ಸಪರೇಟ್ ಕರೀತಾರೆ ಇನ್ನೊಮ್ಮೆ. ಮೆಮ್ಮೆ ಮಿಲ್ಸ್ ಅಲ್ಲಿ ಮೋಸ್ಟ್ಲಿ ಬರಲಿಕ್ಕಿಲ್ಲ. ಯಾಕೆಂದ್ರೆ ಮಾಹಿತಿ ಸಂಗ್ರಹ ಈಗ ಏನು 94% ಪ್ರತಿಯೊಬ್ಬರ ಮನೆಗೂ ಹೋಗಿ ಅಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಅದಕ್ಕೆ ಕೆಲವು ಜನ ಕೆಲವು ಮಾಹಿತಿಗಳನ್ನು ಕೇಳಿದ್ದಾರೆ. ಅದಕ್ಕೆ ಫಾರ್ಮ್ಯಾಟ್ ಏನಿದೆ, ಏನೇನು ಅಂಶಗಳನ್ನು ಗಣನೆಗೆ ತೆಗೆದುಕೋಬೇಕು ಅಂತಕ್ಕಂಥ 54 ಅಂಶಗಳನ್ನು ಆ ಫಾರ್ಮ್ಯಾಟಲ್ಲಿ ಅವರು ನಮೂದು ಮಾಡಿದ್ದಾರೆ. ಆ ಫಾರ್ಮ್ಯಾಟನ್ನು ಕೂಡ ಎಲ್ಲ ಸಾಫ್ಟ್ ಕಾಪಿನಲ್ಲಿ ಇದ್ದಾವೆ. ಯಾವ ಊರಿಂದು, ಯಾರ್ದು ವೈಯಕ್ತಿಕ ನಿಮ್ಮದು ಬೇಕಾ ನಮ್ಮದು ಬೇಕಾ ಯಾರ್ದು ಬೇಕು ಅಂತ ಕೇಳಿದ್ರೆ ಕೊಡುವಂಥ ರೀತಿಯಲ್ಲಿ ನಾವು ಎಲ್ಲ ಕ್ರಮವನ್ನು ಕೂಡ ತೆಗೆದುಕೊಳ್ತಕ್ಕಂಥ ಇಲ್ಲ ಹಾಗೆಲ್ಲ ಯಾರು ಕೇಳಿಲ್ಲಪ್ಪ.